ವೆಂಕಟೇಶ್ ಸರ್ ಹೇಳಿದ ಹಾಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಪರೂಪವಾದಂಥ ಒಂದು ಸಂಗತಿ, ಆರ್ಗ್ಯಾನಿಕ್ ಹಿಟ್ ಮುಖಾಂತರ ಒಂದು ನಿಜವಾದ ಸಕ್ಸಸ್ ಮುಖಾಂತರ ಇಲ್ಲೆಲ್ಲರೂ ನಾವು ನಿಮ್ಮ ಮುಂದೆ ಬಂದು ಕೂಡುವಂಥ ಒಂದು ಅವಕಾಶ. ಅಫ್ಕೋರ್ಸ್ ನಮ್ಮ ಚಿತ್ರತಂಡದ ಬಗ್ಗೆ ನಾನು ಮಾತಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಸಿನಿಮಾನ ತಲುಪಿಸೋವಂಥ ಒಂದು ಪ್ರಯತ್ನ, ಆ ತಲುಪಿಸುವಂಥ ಒಂದು ಮನಸ್ಥಿತಿ, ತಲುಪಿಸುವಂಥ ಮನುಷ್ಯತ್ವ ಎಲ್ಲ ಮಾಧ್ಯಮದವರಿಗೆ ಮನಸ್ಸಿಗೆ ತಟ್ಟಿ ಜನರಿಗೆ ತೊಗೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಂಟರ್ವ್ಯೂಸ್ ಮಾಡಿದ್ದು, ನೀವು ನಿಮ್ಮ ಮುಖಾಂತರ ಪ್ರಚಾರ ಮಾಡಿದ್ದು. ಸಹಜವಾಗಿ ಯೂಶಲಿ ಒಂದು ಸಿನಿಮಾ ಪ್ರಚಾರ ಆಗಬೇಕಾದ್ರೆ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದನ್ನು ಮೀರಿ, ಅದನ್ನು ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಎಷ್ಟೊಂದು ಜನ ಭಾವುಕತೆಯಿಂದ ಈ ಸಿನಿಮಾನ ತಗೊಂಡು ಹೋಗಿ ಯುದ್ಧಕಾಂಡ ಸಿನಿಮಾಗೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಎದ್ದು ನಿಂತ್ಕೊಂಡು ನಿಮಗೊಂದು ಚಪ್ಪಾಳೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ಗೂ ಮುಂಚೆ ನಾವು ಕೇಳ್ಕೊಳ್ತೀವಿ, ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಂತ. ನೀವು ಮಾಡಿದ್ದೀರಾ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಒಂದು ಸಿನಿಮಾದ ಗೆಲುವು ಬರೀ ನಾನು ಎಷ್ಟು ಗಳಿಕೆ ಮಾಡ್ತು ಅನ್ನೋದಕ್ಕಿಂತ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು. ಇವತ್ತು ಗೆಲುವು ಕೂಡ ನಾನು ಸಂಭ್ರಮಿಸ್ತಾ ಇರೋದು ಅದೇ ವಿಚಾರಕ್ಕಾಗಿಯೇ. ಮನಸ್ಸಿಂದ ಬರುವಂಥ ಪ್ರಶಂಸೆ, ಮನಸ್ಸಿಂದ ಸ್ವೀಕಾರ ಮಾಡುವಂಥ ಸಿನಿಮಾಗಳು ಬಹಳ ಅಪರೂಪ. ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ತೋರಿಸುವಂಥ ಒಂದು ಸಂಕೇತ. ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು, ಕನ್ನಡ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ, ಈ ಗಳಿಕೆ ಸಾಲ್ತಾ ಇಲ್ಲ, ಈ ಥರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು, ಈ ಥರದ್ದು ಮಾತುಗಳು ಅಫ್ಕೋರ್ಸ್ ಇದು ಸಹಜ. ಒಬ್ಬ ನಿರ್ಮಾಪಕ ಹಾಕಿದ ದುಡ್ಡಿಗೆ ಆ ವಿಚಾರಕ್ಕೆ ಲೆಕ್ಕ ಹಾಕಿದಾಗ ಅದು ನಿಜ. ಆದರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾರ್ಯಾರು ಓಪನಿಂಗ್ಸ್ ಕೊಟ್ಟರು, ಯಾರ್ಯಾರು ಸಿನಿಮಾ ಚೆನ್ನಾಗಿದೆ ಅಂತ ಬಂದರು, ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೊಗಳಿ ಬಂದಿದ್ದಾರೆ. ಎಷ್ಟು ಸಂಖ್ಯೆನಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಇಲ್ಲಿಗೆ ಮುಗಿದಿಲ್ಲ. ನನಗೆ ಪೇಷನ್ಸ್ ತುಂಬ ಇದೆ ಸರ್. ನನಗೆ 25 ವರ್ಷ ಆಗ್ತಾ ಬಂತು ಇಂಡಸ್ಟ್ರಿನಲ್ಲಿ. ಅಷ್ಟು ವರ್ಷದಿಂದನೇ ನಾನು ಕಾದಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ. ಇನ್ನೂ ಮುಂದೆ ಬರ್ತಾರೆ, ಇಲ್ಲಿಗೆ ಮುಗಿದಿಲ್ಲ, ಬರ್ತಾರೆ. ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ. ಆ ನಂಬಿಕೆ, ಆ ಹೋಪ್ಸ್ ನನ್ನಲ್ಲಿದೆ. ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ, ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧಕಾಂಡ ಗಳಿಕೆ ಮಾಡಿರೋದಕ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು. ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧಕಾಂಡ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು. ರೀಸನ್ ಏನಪ್ಪ ಅಂತಂದರೆ ಇದೆಲ್ಲವೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ. ಅದು ನಮ್ಮದೇ ತಪ್ಪುಗಳಿದ್ದಾವೆ. ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ, ಅದಾದಮೇಲೆ ಏನಾಗುತ್ತೆ, ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಬಿಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈಗೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ. ಅವ್ರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ. ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಟ್ಟಿಸೋದು, ಮತ್ತೆ ಅದನ್ನು ಕೆಳಗೆ ಮಾಡೋದು, ಮತ್ತೆ ನಾವು ಅದನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡೋದು. ಇದು ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು. ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತೂ ನಾವು ಸಿನಿಮಾ ನೋಡಬಾರ್ದು, ಸಿನಿಮಾ ನಾವು ಗೆಲ್ಲಿಸಬಾರ್ದು ಅಂತ ಖಂಡಿತ ಇಲ್ಲ. ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾ ಇದೆ. ಮುಂಚೆ 100 days ಅನ್ನೋದೇನಿತ್ತಲ್ಲ, ಅದು ಯುದ್ಧಕಾಂಡ ಸಿನಿಮಾ ಆಗುತ್ತೆ. ಒಂದೇ ದಿನದಲ್ಲೇ ನನಗೆ 100 ಕೋಟಿ ಆಗ್ಬಿಡ್ಬೇಕು, ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗಬೇಕು ಅನ್ನೋದಿಲ್ಲ. ನಿಧಾನಕ್ಕೆ ಹೋಗಲಿ, ಎಲ್ರಿಗೂ ನಂಬಿಕೆ ಹುಟ್ಟಲಿ, ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ. ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು, ನಿರ್ದೇಶಕರು, ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ. ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ. ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೆ ಇರಬೇಕು. ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯುದ್ಧಕಾಂಡ ಸಿನಿಮಾ.
ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ. ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ. ನಾವು ಸಿನಿಮಾ ಪ್ರಾರಂಭ ಮಾಡಿದ ರೀತಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಾರಂಭ ಆಗಿದ್ದು ಒಬ್ಬ ಬರಹಗಾರನ ಕನಸು. ಅವತ್ತು ಪವನ್ ಸ್ಟೋರಿ ರೈಟಿಂಗ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ, ಇಂಥವ್ರು ಆ್ಯಕ್ಟ್ ಮಾಡ್ತಾರೆ, ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ 100% ಮಾಡಿರಲ್ಲ. ಕರೆಕ್ಟ್ ಅಲ್ಲ ಬ್ರೋ? ಇಟ್ ಸ್ಟಾರ್ಟ್ಸ್ ವಿತ್ ಒಂದು ಎಮೋಷನ್, ಒಂದು ಭಾವನೆಯಿಂದ. ಎಲ್ಲೋ ಒಂದು ಚಿಕ್ಕದೊಂದು ಅಂಶ ಒಂದು ಸ್ಟ್ರೈಕ್ ಆಗಿರುತ್ತೆ. ಅಲ್ಲಿ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಲ್ಲಿ ಬರವಣಿಗೆ ಸ್ಟಾರ್ಟ್ ಆಗುತ್ತೆ. ಆ ಎಮೋಷನ್ಸ್, ಆ ಧಾರೆ ಅನ್ನೋ ಧಾರೆ ಎರೆದು ಒಂದು ಕಥೆ ನಿರ್ಮಾಣ ಆಗುತ್ತೆ. ಅಲ್ಲಿಂದ ಬಂದು ಒಬ್ಬ ನಿರ್ಮಾಪಕನಿಗೆ ಹೇಳಿದಾಗ ಅಲ್ಲೂ ಕೂಡ ಒಂದು ಭಾವನೆನೇ ಕನೆಕ್ಟ್ ಆಗೋದು. ಎಲ್ಲ ಭಾವನೆ ಮುಖಾಂತರನೇ ಬೆಳೆದಿರೋದು. ಆ ಭಾವನೆ ತದನಂತರ ಒಂದು ಜವಾಬ್ದಾರಿಗೆ ಪರಿವರ್ತನೆಗೊಂಡಿತ್ತು. ಜವಾಬ್ದಾರಿ ಏನಪ್ಪ ಅಂದ್ರೆ, ಹೌದು ಇದು ನನಗೆ ಕನೆಕ್ಟ್ ಆಗ್ತದೆ, ಇವ್ರಿಗೆ ಕನೆಕ್ಟ್ ಆಗ್ತದೆ, ಎಲ್ರಿಗೂ ಕನೆಕ್ಟ್ ಆಗ್ತದೆ. ಬಟ್ ಅದು ಸಿನಿಮಾ ಮುಖಾಂತರ ತೊಗೊಂಡು ಹೋಗಬೇಕಾದ್ರೆ ನಾವು ಜನಕ್ಕೆ ಹೆಂಗೆ ಹೇಳ್ತಾ ಇದ್ದೀವಿ, ಜನಕ್ಕೂ ಕೂಡ ಜಾಗೃತಿ ಮೂಡಿಸ್ಬೇಕು. ಈ ಸಿನಿಮಾ ನಾವು ಎಲ್ಲಿ ಲ್ಯಾಗ್ ಆಗುತ್ತೆ, ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ನಾವು ಸಿನಿಮಾ ಅಂದ್ರೆ ಹಂಗೆ ನೋಡ್ತೀವಿ, ಇಲ್ಲಿ ಬೋರ್ ಆಯ್ತಪ್ಪ, ಇಲ್ಲಿ ಗ್ರಾಫ್ ಇಳಿತು, ಇಲ್ಲಿ ಗ್ರಾಫ್ ಎತ್ಕೊಳ್ತು. ಇದು ಆ ಸಿನಿಮಾ ಅಲ್ಲ. ನಾವು ಎಷ್ಟೊಂದು ಕಡೆ ಹೋಗಿದ್ದು ಲ್ಯಾಗ್ ಆಗುತ್ತೆ, ಇಲ್ಲಿ ಗ್ರಾಫ್ ಇಳಿಯತ್ತಂದ್ರೂ ನಾವು ಮಾಡಿದ್ದೀವಿ ಅದನ್ನು. ಬಿಕಾಸ್ ಅಲ್ಲಿ ಹೇಳಕ್ ಹೊರಟಿರೋದು ನಾವು ಭಾವನೆಗಳನ್ನೇ. ಆ ಭಾವನೆಗಳು ಮತ್ತೆ ಆಡಿಯನ್ಸಿಗೆ ಕನೆಕ್ಟ್ ಆಗಿ ಇವತ್ತು ಮತ್ತೆ ಅದು ಆಡಿಯನ್ಸ್ ಜವಾಬ್ದಾರಿ ಆಗಿದೆ. ಈ ಜವಾಬ್ದಾರಿಯಿಂದ ಅಂದ್ರೆ ಈ ತರದ ಸಿನಿಮಾಗಳು ಬರೋದಕ್ಕೆ ಪ್ರೇರಣೆ ಆಗಬೇಕು. ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರೋ ಒಂದು ಅದ್ಭುತವಾದಂಥ ಪ್ರಶ್ನೆ ಕೇಳಿದ್ರು. ನಾನು ಅದನ್ನ ಕ್ರಿಟಿಕ್ ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಲ್ಲ. ಬಹಳ ಅಮೂಲ್ಯವಾದಂಥ ಒಂದು ಪ್ರಶ್ನೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಎಲ್ಲಾ ಕಡೆ ಈ ತರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ನೀವು ಅದನ್ನ ಹೇಳಕ್ ಪ್ರಯತ್ನ ಪಟ್ಟಿದ್ದೀರಿ, ಅದೆಷ್ಟು ಮಟ್ಟಕ್ಕೆ ಗೆಲ್ಲುತ್ತೆ ಅಂತ. ತುಂಬಾ ವ್ಯಾಲಿಡ್ ಕ್ವಶನ್ ಅದು. ನಾನು ಅವಾಗ್ಲೂ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕ್ತೀವಿ, ಎಲ್ಲ ಕಡೆನೂ ಗಿಡಗಳಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾಕೆ ಹಾಕ್ತೀವಿ ಅಂತ ಎಲ್ಲರೂ ಹಾಕಬೇಕು. ಸೊ ಅದೇ ಥರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲ ಕಡೆನೂ ಅದೇ ಕಾಣ್ತಾ ಹೋಗ್ಬೇಕು. ಇವತ್ತಿನ ಯುವ ಪೀಳಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಅಂದ್ರೆ ಇಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತಾ ಇದೆ. ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು. ಕೆಟ್ಟದನ್ನ ನೋಡ್ತಾರೆ, ಅದು ಇನ್ಸ್ಪೈರ್ ಆಗುತ್ತೆ. ಅದರದ್ದು ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಲ ಕಳೀತಾರೆ, ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಪದೇ 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 ಒಳ್ಳೆತನ ಹೇಳ್ತಾರೆ. ಒಳ್ಳೆತನ ಜಾಸ್ತಿ ಆಗ್ಬೇಕು. ರೇಷಿಯೋ ಆಫ್ ಗುಡ್ ಥಿಂಗ್ಸ್ ಕಂಪೇರ್ ಟು ಬ್ಯಾಡ್ ಥಿಂಗ್ಸ್, ಗುಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಅದರಲ್ಲೊಂದು ಒಂದು ಪ್ರಯತ್ನ. ಈ ಥರದ ಸಿನಿಮಾ ನೋಡಿ 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 ನಮ್ಮ ಜಗತ್ತು ಕ್ಲೀನ್ ಆಗಬೇಕು, ಒಳ್ಳೆ ಸೊಸೈಟಿ ನಿರ್ಮಾಣ ಆಗಬೇಕು, ಒಳ್ಳೆ ದೇಶ ನಿರ್ಮಾಣ ಆಗಬೇಕು, ಒಳ್ಳೆ ದೊಡ್ಡ ಭವಿಷ್ಯ ನಿರ್ಮಾಣ ಆಗಬೇಕು ದೇಶಕ್ಕೆ. ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ. ನನಗೆ ಹೆಮ್ಮೆ ಇದೆ. ಇದು ಎಷ್ಟು ಗಳಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾನು ಮುಂಚೆ ಇದ್ದಿದ್ದು ಅದೇ ಉದ್ದೇಶ, ಇವತ್ತು ಕೂಡ ಅದೇ ಉದ್ದೇಶ. ಒಳ್ಳೆತನ ಗೆದ್ದಿದೆ, ಒಳ್ಳೆ ಪ್ರಯತ್ನ ಗೆದ್ದಿದೆ. ನಾಳೆ ದಿನ ನಾನು ಹೋದ್ಮೇಲೂ ಕೂಡ ಇದು ನೆನೆಸ್ಕೊಳ್ತಾರೆ, ಅಜಯ್ ತನ್ನ ಪ್ರೊಡಕ್ಷನ್ನಿಂದ ಒಂದು ಅದ್ಭುತವಾದಂಥ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾನಂತ. ಇದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ. ಸೊ ಅದರಲ್ಲಿ ನಾನು ಗೆದ್ದಿದ್ದೀನಿ. ಆ ಒಳ್ಳೆತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ. ನಾನು ಇಡೀ ತಂಡ ನನ್ನ ಜೊತೆಗೆ ನಿಂತ್ಕೊಂಡಿದೆ. ಒಳ್ಳೆ ಮನುಷ್ಯರಿದ್ದಾರೆ, ಒಳ್ಳೆತನ ಜಗತ್ತಲ್ಲಿ ಇದೆ ಅನ್ನೋದಕ್ಕೆ ಈ ಸಮಾರಂಭ, ಈ ಹಾಲ್ ಇದಕ್ಕೆ ಸಾಕ್ಷಿ. ಸೊ ಥ್ಯಾಂಕ್ಸ್. ಮಿಕ್ಕಿದೆಲ್ಲರೂ ಅವರವರ ಅಭಿಪ್ರಾಯನ ಮಾತಾಡಲಿ. ಮತ್ತೊಮ್ಮೆ ನಿಮಗೂ ಮತ್ತು ನನ್ನ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಯುದ್ಧಕಾಂಡ. ನಿನ್ನೆ ನಮ್ಮ ಮನೆಯವರು ಅವಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದು, ಸಿನಿಮಾ ಆದಮೇಲೆ ಒಂದು 6:45ಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿ ಮಾತಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಅಳ್ತಾ ಇದ್ಲು. ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು, ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ ಯಾರು ಕೊಟ್ಟಿರಲಿಲ್ಲ, ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರೊಜೆಕ್ಟ್ ಮಾಡಿರಲಿಲ್ಲ. ನೀನು ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಬೇರೆದೆಲ್ಲ ಸ್ವಲ್ಪ ಒಪ್ಕೊಬೇಡ, ನಿನ್ಗೆ ಎನಿವೇ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ, ಹೋಗಿ ಮಾಡಬೇಡ ನೀನು ಅಂತ ಅಂದೆ. ನನಗೆ ಅದು ನಿಜ ಅನಿಸ್ತು. ಆದರೆ ನೋಡಿ, ಸಿನಿಮಾಗೆ ಒಂದು ಕಷ್ಟ ಇದೆ. ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ, P&A ಕಾಸ್ಟ್, ನೀವು 5 ಕೋಟಿ 2 ಕೋಟಿ 3 ಕೋಟಿ ಏನೇ ಖರ್ಚು ಮಾಡಿರಿ, ಕಡೆಗೂ ಅದು ವರ್ಡ್ ಆಫ್ ಮೌತಿಂದನೇ ನಿಲ್ಲೋದು. ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳ್ತಾ ಇರೋದು ಇರುತ್ತಲ್ಲ, ಅದು ಸಿನಿಮಾದು
ನೀವು ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ ಇವಾಗ. ಯಾಕಂದ್ರೆ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರಲ್ಲ. ಅಂದರೆ ಒಂದು 8,000 ಸ್ಕ್ರೀನಲ್ಲಿ ಬಿಡುಗಡೆ ಮಾಡಿಬಿಟ್ಟು 2-3 ದಿನದಲ್ಲಿ ಎಲ್ಲ ಗಳಿಸ್ಕೊಂಡ್ಬಿಡೋದು, ಈ ಥರದ್ದು ಮಾಡ್ತಾರಲ್ಲ. ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಈಗ ನಾನು ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ, ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ. ಈಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ, ಒಂದು ಪ್ಯಾನೆಲ್ ಡಿಸ್ಕಷನ್ ಥರ ಇಟ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರ ಅಂತ ಕೂಡಿಸಿ ಮಾತಾಡ್ಸೋಣ ಅಂತ. ಯಾಕೆಂದರೆ ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನ ಕರೆದ್ರು, ಆ ಕ್ಲೀಶೆಯಿಂದ ಹೊರಗೆ ಬರಬೇಕು. ಕೆಲವು ಸಮಯ ಮೆಸೇಜ್ ಇರುತ್ತೆ, ಕೆಲವು ಸಮಯ ಬರೀ ಮನೋರಂಜನೆ ಇರುತ್ತೆ. ಏನಾದ್ರು ಇರಲಿ, ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು. ಆದರೆ ಅದನ್ನ ಒಂದು ಎಲ್ಲರಿಗೂ ತಲುಪೋ ರೀತಿಯಲ್ಲಿ, ಈಗ ಅವರು ಆವತ್ತು ನೀವು ಹೇಳಿದ್ರೆ ಯಾರೊಬ್ಬ ಎಲ್ಲರೂ ಕೊಡ್ತಾ ಇರ್ತಾರೆ ಮೆಸೇಜ್, ಏನು ಬದಲಾವಣೆ ಆಗುತ್ತೆ ಅಂತ. ಬದಲಾವಣೆ ಆಗುತ್ತೆ, ಆ್ಯಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಇದು ವಾಟ್ ಈಸ್ ದ ಸಪ್ರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ದಟ್ ಇದರಲ್ಲಿ ಒಂದು ಘನತೆ ಇದೆ ಅದನ್ನು ಹೇಳೋದ್ರಲ್ಲಿ, ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ. ಅಂದರೆ ಇದರ ಬಗ್ಗೆ ಒಂದು ವಿಷಾದವನ್ನು ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡಿದ್ರಲ್ಲಿ ಒಂದು ತೀವ್ರತೆ ಇದೆಯಲ್ಲ, ಅದು ಎಲ್ಲರನ್ನೂ ಕಾಡುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ನಮಗೆ ಗೊತ್ತಿದೆ, ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತಿದ್ರೆ ಎಲ್ಲ ಕಡೆ ಕಸ ಬಿಸಾಕಿರ್ತಾರಲ್ಲ, ಎಷ್ಟು ಬೇಸರ ಆಗುತ್ತೆ, ಹೆಂಗಿತ್ತು ಊರು ಈ ಥರ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದ್ರ ಬಗ್ಗೆ ಯಾರೋ ಅದನ್ನು ತೀವ್ರವಾಗಿ ತಿರ್ಗಾ ಮನಸ್ಸಿಗೆ ಕಟ್ಟೋ ಥರ ಹೇಳಿದ್ರೆ ಏನಾಗುತ್ತೆ, ಅದು ನಾಟತೆ ಏನಾದ್ರು ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತು ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕಾಗುತ್ತೆ. ಏನೊಂದು 20-25 ಸಾವಿರ ಜನ ನೋಡಿದ್ರೆ ಸಾಲದಿದು, ಒಂದು ಅಟ್ಲೀಸ್ಟ್ ಒಂದು 5 ಲಕ್ಷ 10 ಲಕ್ಷ ಕನ್ನಡಿಗರು ನೋಡ್ಬೇಕಿದನ್ನು. ನೋಡಿದ್ರೆ ಅವ್ರಿಗೆ ಈಗ ನಮ್ಗೆ ಅನಿಸ್ತಾ ಇದೆಯಲ್ಲ, ನಮ್ಮಲ್ಲಿ ಏನೂ ಸರಿಗಿಲ್ಲ, ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನ್ಸುತ್ತಲ್ಲ. ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದ್ಯಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ, ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು, ಅದರ ವೈಭವವನ್ನು ನಾವು ಎಲ್ಲರಿಗೂ ಮುಟ್ಟಿಸುವಂತ ಆಗಬೇಕು. ಅದಕ್ಕೆ ಮಾಧ್ಯಮದವ್ರು ಮಾಡಿದ್ದಾರೆ, ನಾನು ಒಪ್ಕೋತೀನಿ, ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ, ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಒಂದು 10 ಜನಕ್ಕೆ ಹೇಳಿ, ನಿಮಗೆ ಪರಿಚಯ ಇದ್ದವರಿಗೆ. ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು. ನಮಗೆ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದಾಗಬೇಕಂದ್ರೆ ಒಂದಷ್ಟು ಜನ ಬಂದು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮಸ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅಂದರೆ ನನಗೆ ಒಂದಷ್ಟು ವರ್ಷದ ಹಿಂದೆ ಒಬ್ರು ಹೇಳಿದ್ದು ನೆನಪಾಯಿತು. ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫರ್ ಆಗಿ ಯೋಚನೆ ಮಾಡಿರ್ತಾರೆ. ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ದ ಕೊರಿಯೋಗ್ರಫಿ. ಅದಾದಮೇಲೆ ಸ್ಟೇಜ್ ಮೇಲೆ ತೊಗೊಂಬಂದು ಅದನ್ನ ಪರ್ಫಾರ್ಮ್ ಮಾಡಿದಾಗ ಆಡಿಯನ್ಸ್ಗೆ ಆ ರಸೋತ್ಪತ್ತಿ ಅಂತ ಆದಾಗ, ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ, ಆ ಪರ್ಫಾರ್ಮೆನ್ಸ್ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ. ಸಿಮಿಲರ್ ವೇ ಸಿನಿಮಾನೂ ಅಷ್ಟೇ, ನಮ್ಮದು ಅದೇ ರೀತಿನಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದ್ದಾಗಿಸ್ಕೊಂಡಿದ್ದಾರೆ. ಇವ್ರದ್ದಾಗಿತ್ತು ಫಸ್ಟ್ ಕತೆ, ಅದಾದ ನಂತರ ಅವ್ರದ್ದಾಗಿ, ತದನಂತರ ನಮ್ದೆಲ್ಲ ಆಗಿ, ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನ ಸ್ವೀಕರಿಸಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂತಂದರೆ, ಡೇ 1 ಆ್ಯಕ್ಚುಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಾಗಲಿ ಎಲ್ಲ ಕಡೆ. ಆ್ಯಂಡ್ ಇವ್ರು ಥಿಯೇಟರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ಥರ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬ ಪರ್ಸ್ನಲಿ ಖುಷಿ ತಂದುಕೊಟ್ಟಂಥ ವಿಷಯ. ಸರ್ ಹೇಳ್ದಂಗೆ, ಪ್ರಕಾಶ್ ಸರ್, ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್. ನಾವು ಎಷ್ಟೊಂದು ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ, ನಮ್ಮದನ್ನ ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮನ್ನ ಎಷ್ಟಂತ ನಂಬಕ್ ಸಾಧ್ಯ ಆಡಿಯನ್ಸ್. ಸೊ ಅದೇ ಅವ್ರಿಗೆ ಪರಿಚಯ ಇರೋರು ಯಾರಾದ್ರೂ ಒಂದ್ ಮಾತು ಹೇಳಿದ ತಕ್ಷಣ ಹೌದಾ ಅಂತ ಹೋಗಿ ನೋಡು ಅಂದ್ರೆ ಬಿಲೀವಬಲ್ ಫ್ಯಾಕ್ಟರು. ನಮಗ್ ಪರಿಚಯಸ್ಥರು ಯಾರಾದ್ರೂ ಹೇಳಿದಾಗ ಅದು ಜಾಸ್ತಿ ಆಗತ್ತೆ.
ಸೊ ಅದೇ ಥರ ವರ್ಡ್ ಆಫ್ ಮೌತ್ ಅಲ್ಲೇ ನಡೀತಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತು ಕೂಡ ಇವತ್ತವರೆಗೂ ಹೌಸ್ಫುಲ್ ಶೋಸ್ ನಡೀತಿದೆ ಆ್ಯಂಡ್ ನಮ್ಮ ಪರ್ಫಾರ್ಮೆನ್ಸಸ್ಗೆಲ್ಲನೂ ತುಂಬ ಒಳ್ಳೆ ಪ್ರಶಂಸೆ ಸಿಗ್ತಿದೆ. ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಮೀಡಿಯಾ ಆಗಿ ಡಿಜಿಟಲ್ ಅವರಾಗಲಿ ಎಲ್ಲರೂ. ಒಂದಷ್ಟು ಜನ ಆ್ಯಕ್ಟ್ ಬೇರೆ ಮಾಡಿದ್ದೀರ ನಮ್ಮ ಸಿನಿಮಾದಲ್ಲಿ, ಥ್ಯಾಂಕ್ ಯು. ಅದು ಕೂಡ ಒಂಥರದಲ್ಲಿ ಸಪೋರ್ಟು. ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಅದೇ ಆಗಲೇ ಹೇಳ್ದಂಗೆ ಐ ಶುಡ್ ಥ್ಯಾಂಕ್ ಪವನ್. ನಾವು ಎಷ್ಟು ಒಳ್ಳೆ ಆ್ಯಕ್ಟರ್ ಅಥವಾ ಎಷ್ಟು ಆವ್ರೇಜ್ ಆ್ಯಕ್ಟರ್ ಅನ್ನೋದು ಐ ಬಿಲೀವ್ ಇಟ್ ಇಸ್ ಆಲ್ವೇಸ್ ನಮ್ಮ ಡಿರೆಕ್ಟರ್ ಮತ್ತು ಕೋ ಆ್ಯಕ್ಟರ್ ಎಷ್ಟು ಒಳ್ಳೇದಿರ್ತಾರೆ, ನಾವು ಅವ್ರ ಹಾಗೆ ಅನ್ನೋ ಥರ, ಅವರ ರಿಫ್ಲೆಕ್ಷನ್ ಅನ್ನೋ ಥರದಲ್ಲಿ. ಸೊ ಥ್ಯಾಂಕ್ ಯು ಪವನ್. ಆ್ಯಂಡ್ ಈ ಚಿತ್ರನ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀಡ್ ಆಫ್ ದಿ ಅವರ್. ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಚಿತ್ರದಲ್ಲಿ ಆ್ಯಂಡ್ ಅದು ಸರ್ ಹೇಳ್ದಂಗೆ ಆ್ಯಕ್ಚುಲಿ ಮರ್ತ್ಬಿಟ್ಟೆ, ಇಲ್ಲಿವರೆಗೂ ಫ್ರೈಡೇ ತನಕ ಸಿನಿಮಾ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಈ ವಾರದಲ್ಲಿ ನೋಡ್ಕೊಂಬಿಡಿ ಅಂತ ಹೇಳೋದು ಒಂದು ವಾಡಿಕೆ ಆಗ್ಬಿಟ್ಟಿತ್ತು ಇಷ್ಟು ದಿವಸದಲ್ಲಿ. ಬಟ್ ಇಲ್ಲಿವರೆಗೂ ಖುಷಿಯಾಗಿ ಇವತ್ತಿಗೆ ನಾವು ಸಕ್ಸಸ್ ವೇಟ್ ಮಾಡ್ತಿರೋದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಅಗೇನ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. 3 ದಿನದ ಮುಂಚೆ ನನಗೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಿದ್ರು, ಇವತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಥಿಯೇಟ್ರಲ್ಲಿ ಜನರ ಮಧ್ಯೆ ಕೂತು ಸಿನಿಮಾ ನೋಡುವಾಗ ಆ ಕೇಳಿಸ್ತಾ ಇರೋ ನಗು, ಕೇಳಿಸದೇ ಇರೋ ಮೌನ, ಚಪ್ಪಾಳೆ ಸದ್ದು, ಶೋ ಮುಗಿದ ಮೇಲೆ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರ ಕಣ್ಣಂಚಲ್ಲೂ ನನಗೆ ನೋಡಕ್ ಸಿಗ್ತಿರೋ ನೀರು, ಇದು ನನಗೆ ಸಿಗ್ತಿರೋ ಆರ್ಗ್ಯಾನಿಕ್ ಫೀಡ್ಬ್ಯಾಕ್ ಅಂತ ನಾನು ಪರಿಗಣಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬರೀವಾಗ್ಲೇ ನಮಗೆ ಪ್ರಕಾಶ್ ಸರ್ ಹೇಳ್ತಿದ್ರು, ಅಂದ್ರೆ ಜನ ಸ್ಟೋರಿ ಪಾಯಿಂಟ್ಸ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಅಂದ್ರೆ ಜೋಕ್ಸ್ಗೆ ಅಥವಾ ಇನ್ಯಾವುದೋ ಹ್ಯೂಮರ್ಗೆ ರೆಸ್ಪಾಂಡ್ ಮಾಡೋದು ಬೇರೆ, ಪ್ಲಾಟ್ ಪಾಯಿಂಟ್ಸ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು ರೈಟಿಂಗ್ ಅಲ್ಲಿ, ಅದಕ್ಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ. ದಟ್ ಈಸ್ ದ ರಿಯಲ್ ಸಕ್ಸಸ್ ಅಂತ. ಸೊ ಇವತ್ತು ತುಂಬಾ ಪಾಸಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಅದಕ್ಕೆ ಎಲ್ಲರೂ ಕಾರಣ. ಸೊ ಈ ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ನನ್ನ ಮೂಲಕ ಆಗಿದೆ ಅನ್ನೋ ಆತ್ಮತೃಪ್ತಿ ನನಗಿದೆ. ಸೊ ಇನ್ನೂ ಹೆಚ್ಚು ಜನ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಾವು ಹೇಳೋದಕ್ಕಿಂತ ನೀವು ಹೇಳಿ, ಆಗ ಅದು ಹೆಚ್ಚು ರೀಚ್ ಆಗತ್ತೆ. ಸೊ ಅದರಿಂದ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದ್ರೆ ಆಸ್ ಎ ರೈಟರ್ ಡೈರೆಕ್ಟರ್ ಆಗಿ ನನ್ನ ಸೆಲ್ಫಿಶ್ನೆಸ್ ಅಂದ್ರೆ ಇನ್ನೂ ಜಾಸ್ತಿ ಜನ ನೋಡಬೇಕು, ಇನ್ನೂ ಹೆಚ್ಚು ಜನರಿಗೆ ಅದು ಸರಿಯಾಗಿ ರೀಚ್ ಆಗಬೇಕು ಅನ್ನೋದು. ಸೊ ಅದರಿಂದ ಇದಕ್ಕೆ ಕಾರಣೀಕರ್ತರಾದಂತಹ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಅಂದರೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕಿತ್ತು, ಸಾರಿ. ನಾವು ಅಂದರೆ ಎನಿ ಸಿನಿಮಾದು ಸಕ್ಸಸ್ ಅಂತಾಗಲಿ ಅಥವಾ ಓಕೆ ಆವ್ರೇಜ್ ಆಗಿ ಆಯಿತು ಅಂತಂದಾಗ ಅತಿ ಹೆಚ್ಚಾಗಿ ಯೂಶಲಿ ಅದು ಎಫೆಕ್ಟ್ ಆಗೋದು ಒಂದು ಪ್ರೊಡ್ಯೂಸರ್ಗೆ ಪ್ಲಸ್ ಸಿನಿಮಾದ ನಾಯಕ ನಟನಿಗೆ, ಅಂದರೆ ಮೇಲ್ ಆ್ಯಕ್ಟರಿಗೆ. ಇದು ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ತಂದ್ಕೊಟ್ಟಿದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಐ ಆಮ್ ಅಸ್ಯೂಮಿಂಗ್ ಆಗಿರುತ್ತೆ, ಇನ್ನೂ ಬೆಟ್ರಾಗಿ ಆಗಬೇಕು. ಅಟ್ಲೀಸ್ಟ್ ನೀವು ಹಾಕಿರೋ ಒಂದು ಏನಿದೆ ಅದು ಅಟ್ಲೀಸ್ಟ್ ನೀವು ವಾಪಸ್ ತೊಗೊಂಡಿರ್ತೀರಾ ಅಂತ, ಪ್ರಾಫಿಟ್ ಇಲ್ಲ ಅಂತಂದ್ರೂ. ಬಟ್ ಯಾಕಂದರೆ ಇವಾಗ ಒಂದು ಸಿನಿಮಾ ಓಕೆ ಚೆನ್ನಾಗಾಗಲಿಲ್ಲ ಅಂದಿದ ತಕ್ಷಣ ಅವ್ನಿಗೆ ಏನಪ್ಪ ಸಿನಿಮಾ ಸುಮಾರಾಗಾಯ್ತು ಅಂತಂತಾರೆ. ಅದೇ ಚೆನ್ನಾಗಾಯ್ತು ಅಂದ್ರೂ ಹೀರೋನ್ ಇಟ್ಕೊಂಡೆ ಸರೌಂಡಿಂಗ್ ನಡೆಯುವಂಥದ್ದು, ಅಜಯ್ ರಾವ್ ಸಿನಿಮಾ ಸಖತ್ತಾಗಾಯ್ತಂತೆ ಅನ್ನೋ ಥರದಲ್ಲಿ. ಸೊ ಎರಡು ಎಫೆಕ್ಟ್ ಜಾಸ್ತಿ ಆಗೋದು ಹೀರೋಗೆ. ಆ್ಯಂಡ್ ನೀವು 2 ಪಾತ್ರ ನಿಭಾಯಿಸಿದ್ದೀರಾ, ಹೀರೋ ಆಗಿ ಆ್ಯಂಡ್ ಒಬ್ಬ ಪ್ರೊಡ್ಯೂಸರ್ ಆಗಿ. ಸೊ ಐ ಹೋಪ್ ಫೈನಾನ್ಷಿಯಲ್ ಸಕ್ಸಸ್ಗಿಂತ ಐ ಥಿಂಕ್ ವಿ ಹವ್ ಆಲ್ ಗೇನ್ಡ್ ಅದರ್ ಕೈಂಡ್ ಆಫ್ ಸಕ್ಸಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಐ ಹೋಪ್ ಯು ಮೇಕ್ ಲಾಟ್ಸ್ ಆಫ್ ಮನಿ ಆ್ಯಂಡ್ ಇನ್ನೂ ಒಂದಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ನಮಗೂ ಚಾನ್ಸ್ ಕೊಡೋದಕ್ಕೆ. ಹಿಂದಿನ ಸಿನಿಮಾಗಳಲ್ಲಿ ಒಬ್ಬ ಪ್ರೇಕ್ಷಕ ಟಿಕೆಟ್ ಪರ್ಚೇಸ್ ಮಾಡಿರ್ತಾನಲ್ಲ, ಅವ್ನು ನಿರಾಶೆ ಆಗಿರ್ತಾನಲ್ಲ, ಅದು ಸಾಲ ಉಳ್ಕೊಂಡಿರುತ್ತೆ. ಆ ಸಾಲ ಇವತ್ತು ತೀರಿಸಿದ್ದೀನಿ. ಇವತ್ತಷ್ಟು ಹಿಂದೆ ಅವ್ರು ಏನೇನು ಬೇಸರ ಆಗಿದ್ರು ಅದೆಲ್ಲ ವಾಪಸ್ ಇವತ್ತದು ಸಂತೋಷಕ್ಕೆ ಟರ್ನ್ ಆಗಿದೆಯಲ್ಲ. ಇವತ್ತು ಪ್ರೇಕ್ಷಕರ ಸಾಲ ತೀರಿಸಿದ್ದೀನಿ. ನನ್ನ ಸಾಲ ಭಾಳ ಚಿಕ್ಕದದು. ನನಗೆ ಇವತ್ತು ಕೂಡ ದುಡ್ಡು ದುಡಿಯೋಂಥ ಸಾಕಷ್ಟು ವಿಧಾನಗಳು ಗೊತ್ತಿದ್ದಾವೆ, ಮುಂದೆನೂ ಮಾಡುವಂಥ ಅವಕಾಶಗಳು ಸಾಕಷ್ಟಿದ್ದಾವೆ.
ನನಗೆ ಇವತ್ತಿರೋದು ಒಂದೇ ಒಂದು ಧ್ಯೇಯ, ಒಂದೇ ಒಂದು ಗುರಿ, ಯುದ್ಧಕಾಂಡ ಸರಿಯಾದ ರೀತಿಯಲ್ಲಿ ಮನಸ್ಸುಗಳಿಗೆ ತಟ್ಟಬೇಕು, ಮನಸ್ಸುಗಳು ಅದನ್ನು ಮೆಚ್ಚಬೇಕು. ಅದರಲ್ಲಿ ನಾವು ಗೆದ್ದಿದ್ದೀವಿ ಅಷ್ಟೇ. ಅದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ. ನನ್ನ ಮಗಳು ಇನ್ನೂ ನೋಡಿಲ್ಲ, ನನ್ನಿಬ್ಬರು ಹೆಣ್ಮಕ್ಳಿದೆ, ಅವರಿಬ್ಬರು ನೋಡಿಲ್ಲ. ನಾನು ಮನೇಲಿ ಹೇಳಿದೆ, ಅವ್ರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಏನಂದೆ, ನಾನು ಹೆಂಡತಿಗೆ ಹೇಳಿದೆ, ನೋಡು ನಿನಗೆ ತುಂಬ ಇಷ್ಟ ಆಗುತ್ತೆ, ನಿನಗೆ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಆದರೆ ನನ್ನ ಮಕ್ಕಳ ಬಗ್ಗೆ ಏನು ಹೇಳಲ್ಲ. ಯಾಕಂದರೆ ಒಂದು ಈ ಹೊಸ ಜೆನರೇಷನ್ಗೆ ಬಿಕಾಸ್ ಆಫ್ ಹೌ ದೇ ಹವ್ ಗ್ರೋನ್ ಅಪ್, ನೀವು ಒಂದು ದಿನದಲ್ಲಿ ಒಂದು 12 to 15 hours ಆಫ್ ವಿಜುವಲ್ ಮೀಡಿಯಾ ನೋಡ್ತಾರೆ. ಈಗ ನಾವು ವರ್ಷದಲ್ಲಿ, ನಾನು ಯಾವಾಗ ಹೇಳ್ತೀನಿ, 2 ಸಿನಿಮಾ ನೋಡ್ತಾ ಇದ್ವಿ, 4 hours ಆಫ್ ಮೂವಿಂಗ್ ಇಮೇಜಸ್ ನೋಡಿದ್ದೀವಿ ಅಷ್ಟು ಒಂದು ವರ್ಷದಲ್ಲಿ. ಇವಾಗ 4 hours ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನೋಡಿರ್ತೀರ ಸ್ಕ್ರೀನ್ ಮೇಲೆ. ಸೊ ದ ವೇ ಯು ರಿಸೀವ್ ಇಟ್ ಇಸ್ ಡಿಫ್ರೆಂಟ್. ಅಂದರೆ ಅದರದ್ದು ಒಂದು ಸಿನಿಮಾದ ಮ್ಯಾಜಿಕ್, ಮೂವಿಂಗ್ ಇಮೇಜ್ದು ಮ್ಯಾಜಿಕ್ ಇರಲ್ಲ ನಿಮ್ಮ ತಲೆಯಲ್ಲಿ. ಸೊ ಬೇಗ ಕ್ರಿಟಿಕಲ್ ಆಗಿ ನೋಡೋದು, ಅಂದರೆ ಏಲಿನೇಟೆಡ್ ಆಗಿ, ಡಿಸೋಸಿಯೇಟ್ ಆಗಿ ನೋಡೋದಿರುತ್ತೆ. ನಾ ಹೇಳೋದು ಶರಣಾಗಬೇಕು ಕತೆಗೆ, ಶರಣಾಗಿ. ನಿಮ್ಮನ್ನ ಯಾರು ಕೇಳ್ತಿಲ್ಲ ನಿಮ್ಮ ರಿವ್ಯೂ ಕೊಡೋದಕ್ಕೆ, ಆಯ್ತಾ? ಪತ್ರಕರ್ತರಿಗೆ ನಮ್ಗೆ ಏನೇನೋ ಕಷ್ಟ ಇರುತ್ತೆ, ನಾವು ಮಾಡ್ತೀವಿ. ನಿಮ್ಗೆ ಯಾರು ಕೇಳ್ತಿಲ್ಲ, ನೀವು ಎಂಜಾಯ್ ಮಾಡಿ ಹೋಗಿ. ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ಆನಂದನೇ, ನಮ್ಮ ಎಸ್ಥೆಟಿಕ್ಸಲ್ಲಿ ಆನಂದನೇ ಅದು. ಆದರೆ ಸಿನಿಮಾನು ನೋಡ್ದೇನೆ ಒಂದು ಅನುಮಾನಗ್ರಸ್ತವಾಗಿ ಏನು ಮಾಡ್ತಾರೆ ನೋಡೋಣ, ಯಾಕೆ ಇಲ್ಲಿ ಕ್ಯಾಮ್ರಾ ಯಾಕೆ ಇಲ್ಲಿ ಮಾಡಿದ್ದಾರೆ, ಈ ಥರ ನೋಡ್ಕೊಂಡು ಕೂತಿದ್ರೆ ರಸಾನುಭವ ಅಥವಾ ಇವರೇನಿಗೆ ರಸೋತ್ಪತ್ತಿ ಎಲ್ಲಿಂದ ಸಾಧ್ಯ ಆಗುತ್ತೆ? ಅದಕ್ಕೆ ನಾನು ಯಂಗರ್ ಜನರೇಷನ್ ಒಂದು ಅಪೀಲ್ ಮಾಡ್ತೀನಿ. ಸಿ, ದ ಸಕ್ಸಸ್ ಆಫ್ ಎ ಫಿಲ್ಮ್ ಈಸ್ ಅಂಡರ್ ಮೆಷರ್, ಆದರೆ ಯುವರ್ ಸಕ್ಸಸ್ ಆಸ್ ಎ ವ್ಯೂವರ್ ಈಸ್ ಆಲ್ಸೋ ಅಂಡರ್ ಮೆಷರ್. ಅಂದರೆ ನಾನು ಹೇಳೋದು, ನಿಮಗೆ ಟು ಬಿ ಸಕ್ಸಸ್ಫುಲಿ ಎಮೋಟಿವ್ ಹ್ಯೂಮನ್ಸ್, ನೀವು ಸ್ವಲ್ಪ ಅದಕ್ಕೆ ಒದಗಬೇಕು, ನೀವು ಒಂದು ಅನುಭವಕ್ಕೆ ಒದಗಬೇಕು. ನೀವೇನು ಎಕ್ಸ್ಪರ್ಟ್ ಥರ ನೀವು ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಮಾಡೋದು ಅಗತ್ಯ ಇಲ್ಲ. ನಿಮಗೆ ಇಷ್ಟ ಬಂದ ಮೇಲೆ ನೀವೇನಾದ್ರು ಅದಕ್ಕೆ ಥೀಸಿಸ್ ಎಲ್ಲ ಬರೆಯೋದಕ್ಕೆ ರೆಡಿ ಇದ್ದರೆ ಬೇರೆ ಮಾತಾಯ್ತವ, ಒಂದು 20 ಸತಿ ನೋಡಿ ಮಾಡಿ. ಇಲ್ಲದೇ ಇದ್ರೆ ಅನುಭವಕ್ಕೆ ನೀವು ಒಟ್ಕೋಬೇಕು, ಸಿಗಬೇಕು ನೀವು ಅದಕ್ಕೆ ಅಂತ ನಾನು ಯಂಗ್ ಪೀಪಲ್ಗೆ ನಾನು ಅಪೀಲ್ ಮಾಡ್ಕೊಳ್ತೀವಿ. ಪಾಪ ನನ್ನ ಮಕ್ಕಳು ಇನ್ನೂ ನೋಡಿಲ್ಲ, ನಾನು ಆರೋಪಿಸಬಾರ್ದು. ಅಂದರೆ ನನಗೆ ಅವ್ರ ಬಗ್ಗೆ, ಯಂಗರ್ ಜನ್ರೇಷನ್ ಬಗ್ಗೆ ಅನುಮಾನ ಇದೆ. ಎಲ್ರಿಗೂ ನಮಸ್ಕಾರ. ಹಿಂದಿನ ಒಂದು ಪ್ರೆಸ್ ಮೀಟ್ ನಡೆದಾಗ, ಸಿನಿಮಾ ರಿಲೀಸ್ ಮುಂಚೆ, ಇವತ್ತು ತುಂಬ ಖುಷಿ ಆಗ್ತಿದೆ. ಏನಂತಂದರೆ, ಪ್ರೀವಿಯಸ್ ಪ್ರೆಸ್ ಮೀಟಲ್ಲಿ ನಾನೊಂದು ಮಾತು ಹೇಳಿದ್ದೆ, ನನ್ನ ಹೆಸರು ನೋಡಿ ನನ್ನ ಕೆಲಸ ಕಾಣಿಸೋದಿಲ್ಲ ಮೋಸ್ಟ್ಲಿ, ನನಗೆ ಅಷ್ಟು ನಂಬಿಕೆ ಇದೆ ಅಂತ. ಅದು ಇವತ್ತು ನಿಜ ಆಗಿದೆ. ಯಾಕೆ ಅಂತಂದರೆ ನಾವು ಒಂದು 3 ದಿನದಿಂದ ಥಿಯೇಟರ್ ವಿಸಿಟ್ ಹೋಗ್ತಿದ್ವಲ್ಲ, ಕೊನೆಗೆ ಆ ಒಂದು ಮೆಸೇಜ್, ಒಂದು ಲೆಟರ್ ಬಂದು ಲೈಟ್ ಆನ್ ಆಗಿ ರೋಲಿಂಗ್ ಟೈಟಲ್ ಓಡ್ತಾ ಇದ್ರು, ಯಾರು ಕದಲ್ದಿರ ಸ್ಕ್ರೀನ್ ನೋಡ್ತಾ ಕೂತಿದ್ರು. ಇವ್ರು ಎಂಟರ್ ಆಗಿ ಒಂದು 10 ಸೆಕೆಂಡ್ ಆದ್ಮೇಲೆ ರಿಯಲೈಸ್ ಆದ್ಮೇಲೆ ಒಂದು ಜೋರಾಗಿ ಒಂದು ಕೂಗು, ಚಪ್ಪಾಳೆ ಬಂತು. ಅಂದ್ರೆ ದೇ ಆರ್ ಇನ್ ಟು ದ ಫಿಲ್ಮ್. ದಟ್ ಮೀನ್ಸ್ ಐ ಹ್ಯಾವ್ ಸಕ್ಸೀಡೆಡ್ more than what I expected, and like they are into the film. ಯಾವ ಲೆವೆಲ್ಗೆ ಅಂತಂದ್ರೆ, ಆ ಎಮೋಷನ್ಸ್ ನ ನೀವು ಈಗ ನೋಡಿದ್ರಿ, ತುಣುಕುಗಳು ಅಷ್ಟೇ. ನಾವು ರಿಯಲ್ ಅಲ್ಲಿ ನೋಡಿದ್ದು ಒಂಥರ ರೋಮಾಂಚನ ಆಗತ್ತೆ ಆ ರಿಯಾಕ್ಷನ್ಸ್ ನ ನೋಡಿದ್ರೆ. ಸೊ ಅದೊಂದು ನಂಗೆ ತುಂಬಾ ಖುಷಿ. ನಾನು ಅವತ್ತು ಹೇಳಿದ್ದು ಸುಳ್ಳಾಗ್ಲಿಲ್ಲ ಅಂತ. ಸೊ ಖುಷಿ ಆಗ್ತಿದೆ, ನನ್ನ ಕೆಲಸ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಅಂಡ್ ಇನ್ನೊಂದು, ಸಿನಿಮಾ ರಿಲೀಸ್ ಹಾಕಕ್ಕೆ ಒಂದು 10 ದಿನಗಳ ಮುಂಚೆ ನಮ್ಮ ಮ್ಯಾನೇಜರ್ ಅಜಯ್ ಅವರ ಸ್ಟಾಫ್ಗೆ ಹೇಳ್ತಿದ್ರು, ಇನ್ಮೇಲೆ ಟೈಮ್ 6 ಗಂಟೆ ಅಂತ ಹೋಗಂಗಿಲ್ಲಪ್ಪ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಾನು ಅವತ್ತು ಹೇಳಿದ್ದೆ, 18ನೇ ತಾರೀಕುವರೆಗೂ ಸ್ವಲ್ಪ ಡೇ ಅಂಡ್ ನೈಟ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ 18ನೇ ತಾರೀಕಲ್ಲ, ಅದ್ಯಾವ ಇದ್ರಲ್ಲಿ ಹೇಳಿದ್ನೋ 22ನೇ ತಾರೀಕುವರೆಗೂ, 22ನೇ ತಾರೀಕು ನಾವು ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಇನ್ನೊಂದು ವಿಚಾರ, ನಾವು ರಿಲೀಸ್ಗೆ 3 ದಿನ ಮುಂಚೆ ನಾನು ಡೈರೆಕ್ಟರ್ ಪವನ್ ಅವರು ಇದು ಕಾಪಿ ಚೆಕ್ ಮಾಡ್ತಾ ಇದ್ವಿ, ಫೈನಲ್ QC. ಫಸ್ಟ್ ರೀಲಲ್ಲಿ ಯಾವುದೋ ಒಂದು ಫ್ರೇಮ್, ಏನೋ ಇದು ಕರಪ್ಟ್ ಫ್ರೇಮ್ ಇತ್ತು. ಸೊ ಆ ಒಂದು ಟೆನ್ಷನಲ್ಲಿ ಇನ್ನೂ ಈ ಫಸ್ಟ್ ರೀಲಲ್ಲೇ 1-2 ಕರಪ್ಟ್ ಫ್ರೇಮ್ ಇದೆಯಲ್ಲಪ್ಪ ಅಂತ ಅನ್ಕೊಂಡು ನೋಡ್ತಾ ಇದ್ವಿ. ಸೆಕೆಂಡ್ ಹಾಫ್ ನೋಡುವಾಗ ನಾನು
ಪಿಕ್ಚರ್ ಇಟ್ಟು ಬಿಡ್ರಿ ಅಂತ ಎದ್ದೋಗ್ಬಿಟ್ಟೆ. ಸರ್ ನೋಡಿ ಸರ್, 2 ಕಣ್ಣಿಂತ 4 ಕಣ್ಣು ನೋಡ್ಬೇಕು, ಏನಾದ್ರು ಜಂಪಿಂಗ್ ಆಗಿದ್ರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಡಸಂಟ್ ಮ್ಯಾಟರ್, ಅದು ಯಾವುದು ಕಾಣಿಸೋದಿಲ್ಲ, ಸಿನಿಮಾ ಹಿಟ್ಟು ಅಂತಂದೆ. ಸೊ ಅದು ನಿಜ ಆಯಿತು. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಏನೋ ನನ್ನ ಕರಿಯರಲ್ಲಿ ಹಿಟ್ಟು ಫ್ಲಾಪ್ಗಳು ಆಗಿದೆ, ಬಟ್ ಈ ಸಿನಿಮಾ ಇಟ್ಸ್ ಡಿಫ್ರೆಂಟ್. ಅಂದರೆ ಜನರಲಿ ಇದು ಒಂಥರ ಏನೋ ತುಂಬ ಕಾಮನ್ ಸ್ಟೇಟ್ಮೆಂಟ್ ಆಗೋಗಿದೆ ಈ ನಡುವೆ, ಡಿಫ್ರೆಂಟ್ ಅಂತ. ಬಟ್ ಇದು ನನಗೆ ತುಂಬ ಹತ್ತಿರವಾದಂಥ ಸಿನಿಮಾ. ನಾನು ಅಂದ್ಕೊಂಡಿದ್ದು ಎಲ್ಲ ಪಾಯಿಂಟ್ಸು ಅಲ್ಲಿ ಟಿಕ್ ಮಾರ್ಕ್ ಆಗಿದೆ. ಐ ಗೆಟ್ ಇಮೋಷನಲ್ ಅಬೌಟ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಲೈಕ್ ವೆರಿ ಬಿಗಿನಿಂಗಿಂದ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಇದನ್ನ ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನಾವು ಶೂಟ್ ಮಾಡಲ್ಲ. ಐ ಮೀನ್ ನಮಗೆ ಐಡಿಯಾನು ಇರಲ್ಲ. ಬೇಸಿಕಲಿ ನಾವು ಸಿನಿಮಾಟೋಗ್ರಫರ್ಸ್ ಆಗಿ ನಾಳೆ ದಿನ ಹಿಟ್ ಹೆಂಗಿರುತ್ತೆ, ಸೋಲ್ ಹೆಂಗಿರುತ್ತೆ, ಇದನ್ನ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ಶೂಟ್ ಮಾಡಿರಲ್ಲ. ಸಿನ್ಸ್ ನಾನು ಬಿಗಿನರ್ ಆಗಿರೋದ್ರಿಂದ ಆ್ಯಂಡ್ ಅಜಯ್ ಸರ್ ಆಪರ್ಚುನಿಟಿ ಕೊಟ್ಟು ಆ್ಯಂಡ್ ಪವನ್ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಾಡಿ ನಿಮ್ಮ ಎಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಲ್ಲಿ ಬಂದು ಕೂತ್ಕೊತೀನಿ 22ನೇ ತಾರೀಕು ಅಂತ. ಪ್ರೀವಿಯಸ್ ಪ್ರೆಸ್ ಮೀಟಿಗೆ ಬಂದಾಗಲೂ ಮೇ ಬಿ ನಂಗೆ ಐಡಿಯಾ ಇದ್ದಿಲ್ಲ. ನಾವು ಬ್ಲ್ಯಾಂಕ್ ಆಗಿರ್ತೀವಿ, ಟಕ್ಕಂತ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಇನ್ನೊಂದೆಲ್ಲೋ ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಫ್ರಾಂಕ್ಲಿ ನಾನು ಅಜಯ್ ಸರ್ ಫೋನು ಕೂಡ ಮಾಡಿಲ್ಲ 18ನೇ ತಾರೀಕು ಆದಾಗಿಂದ. ಅಂದರೆ ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ, ಬ್ಯುಸಿ ಇರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡ್ಕೊಂಡೆ ನಾನು ಎಂಜಾಯ್ ಮಾಡ್ತಿದ್ದೆ. ಬಟ್ ಇವತ್ತು ಇಲ್ಲಿಗೆ ಬಂದು ಕೂತಿದ್ದು ಫಾರ್ ಮೈ ಕೆರಿಯರ್, ನಾನು ಒಬ್ಬ ಸಿನಿಮಾಟೋಗ್ರಫರ್ ಅಂತ ಔಟ್ಸೈಡ್ ಇಂಡಸ್ಟ್ರಿಗೆ ತೋರಿಸ್ಕೊಳಕ್ಕಾಗಿದ್ದು ನಿಮ್ಮ ಯುದ್ಧಕಾಂಡದಿಂದ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್ ಅಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜನಕ್ಕೆ ಇಷ್ಟು ರೀಚ್ ಮಾಡ್ತಿದ್ದೀರಾ. ಫರ್ದರ್ ಡೇಸಲ್ಲಿ ಎಲ್ಲರಿಗೂ ಎಲ್ಲ ಇದೇ ಹೆಲ್ಪ್ ಮಾಡಿ ಕನ್ನಡನ ತಿರ್ಗಾ ಮೇ ಬಿ ಎಲ್ಲಿಗೆ ಹೋಗಿತ್ತು ಅಲ್ಲಿಂದ ವಾಪಸ್ ತಗೊಂಬಂದು ನಿಲ್ಸ್ಬೋದು ಅಂತ ಅನ್ಸುತ್ತೆ ಸರ್, ಮೇ ಬಿ ಯುದ್ಧಕಾಂಡದಿಂದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಮರ್ ಅಂತ ನಾನು. ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್. ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ಮೇಯ್ನ್ ಅಜಯ್ ಸರ್. ಯಾಕಂದರೆ ಬೇರೆ ಪ್ರೀವಿಯಸ್ ಇನ್ನೊಂದು ಸಿನಿಮಾದಲ್ಲಿ ಶೂಟ್ ಮಾಡ್ತಿದ್ದಾಗ ನನ್ನನ್ನು ನೋಡಿ, ನನ್ನ ವರ್ಕ್ ನೋಡಿ ಅವರು ಗುರುತಿಸಿ ಈ ಸಿನಿಮಾ ಕರ್ಕೊಂಬಂದು ಒಂದು ಅವಕಾಶ ಕೊಟ್ಟರು. ಫಸ್ಟ್ ನನಗೆ ನನ್ನ ಕೆರಿಯರಿಗೆ ಫಸ್ಟ್ ಸಿನಿಮಾ, ಫಸ್ಟ್ ಹಿಟ್ಟು ಕೂಡ ಸರ್. ಥ್ಯಾಂಕ್ ಯು. ಇದೆಲ್ಲವೂ ನಿಮ್ಮಿಂದನೇ ಸಾಧ್ಯ ನಮಗೆ. ಥ್ಯಾಂಕ್ ಯು. ನನ್ನ ಹೆಸರು ರಾಜ್ಞಾ ರಾಕೇಶ್. ಈ ಸಿನಿಮಾದಲ್ಲಿ ನನ್ನ ಫ್ಯಾಮಿಲಿ ಕ್ಯಾರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ, ಎಲ್ಲರಿಗೂ ತುಂಬ ಜಾಸ್ತಿ ಇಷ್ಟ ಆಗಿದೆ. ಹಾಗೆ ಅಜಯ್ ಮಾಮ ಈ ಮೂವಿ ತುಂಬ ಇಷ್ಟ ಮಾಡಿ ಕಷ್ಟ ಮಾಡಿದೆ. ಇಷ್ಟ ಆಗಿ ಕಷ್ಟ ಮಾಡಿದ್ದಾರೆ. ಆಮೇಲೆ ನಾನು ಖುಷಿಯಾಗಿ ಥಿಯೇಟರ್ ವಿಸಿಟಲ್ಲೆಲ್ಲ ವಿಸಿಟ್ ಮಾಡ್ತಾ ಇದ್ದೆ. ಥಿಯೇಟರ್ ವಿಸಿಟಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ಫಸ್ಟ್ ಎಲ್ಲರೂ ನನ್ನ ನೋಡ್ತಿದ್ರು, ನಾನು ಯಾಕೆ ನೋಡ್ತಿದ್ದಾಳೆ ಅಂದ್ಕೊಂಡೆ. ಆಮೇಲೆ ಶಾಮಿಲಿನ ಅಂತಿದ್ರು, ಶಾಮಿಲಿನ ಅಂತಿದ್ರು. ನಾನು ಹೌದು ಅಂದೆ. ಅವಾಗ ಫೋಟೋ ಪ್ಲೀಸ್ ಅಂತಿದ್ರು. ಓಕೆ ಅಂದರೆ ಥ್ಯಾಂಕ್ ಯು ಅಂತಿದ್ದೆ. ಥಿಯೇಟರ್ಗೆ ಬಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬುಕ್ ಮೈ ಶೋಸಲ್ಲಿ ರಿವ್ಯೂ ಕೊಡಿ. ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಹಾಕಿ ಟ್ಯಾಗ್ ಮಾಡಿ. ಯುದ್ಧಕಾಂಡ ಮೂವಿನ ಸೂಪರ್ ಹಿಟ್ ಇನ್ನ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಕಾಶ್ ಸರ್, ಅವತ್ತು ನಾನು ಹೇಳ್ದಂಗೆ ನನ್ನ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಅಂದಿದ್ದೆ ಆ್ಯಂಡ್ ಸಕ್ಸಸ್ಫುಲಿ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಒಂದು 2-3 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು,
ಏನಂದ್ರೆ ಯಾವ್ದಾದ್ರು ಬೇರೆ ಭಾಷೆ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಅಲ್ಲಿ ಅವರ ಸ್ಟೇಟಸ್ಗಳಲ್ಲಿ ಆ ಸಿನಿಮಾದು ಫೋಟೋಗಳು ನೋಡ್ತಿದ್ದೆ. ನಂಗೆ ತುಂಬಾ ಅನ್ಸೋದು ನಮ್ಮ ಸಿನಿಮಾದ ಯಾರು ಸ್ಟೇಟಸ್ ಹಾಕೊಳ್ಳಲ್ವಲ್ಲ ಗುರು ಅಂತ. ಸೊ ನಿನ್ನೆ ಮೊನ್ನೆಯಿಂದ ಎಲ್ಲಿ ನೋಡಿದ್ರು ಯುದ್ಧಕಾಂಡ ಅದು ಓಪನಿಂಗ್ ಟೈಟಲ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ. ಅದು ನಾನು ಒಂದು 4 ವರ್ಷದ ಹಿಂದೆ ಯಾರೋ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಕ್ಕೆ ಬನ್ನೇರ್ಘಟ್ಟ ರೋಡಲ್ಲಿ ಅವ್ರ ಹತ್ರ ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅವ್ರದ್ದು, ಫಾಸ್ಟ್ಯಾಗ್ ಅಂತಾನೆ, ಇವಾಗಲೂ ಹಂಗೆ ಇದೆ. ಅವ್ರು ನನಗೆ ಮೆಸೇಜ್ ಮಾಡಿದ್ರು, ಸರ್ ಸಿನಿಮಾ ನೋಡಿದೆ ಸೂಪರ್ ಅಂತ. ನನಗೆ ಅವಾಗ ತುಂಬಾ ಆರ್ಗ್ಯಾನಿಕ್ ರೀಚ್ ಆಗಿದೆ ಇದು ಸಿನಿಮಾ ಅನ್ಸು. ಬಿಕಾಸ್ 4 ವರ್ಷದಿಂದ ರೀಚ್ ಔಟ್ ಆಗ್ತಿದ್ರು ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಅಂತ ಖುಷಿ ಆಯ್ತು. ಅಂಡ್ ನಿನ್ನೆ ಬಿಗ್ ಬಾಸ್ಕೆಟ್ ಅಲ್ಲಿ ಏನೋ ಆರ್ಡರ್ ಹಾಕಿದ್ದೆ, ಅವರು ಸಂಜೆ ಹೋಗ್ತಾ ಇದ್ದೀನಿ ಗುರು ಯುದ್ಧಕಾಂಡ ಸೂಪರ್ ಆಗಿದೆ ಅಂತ. ನನಗೆ ಫುಲ್ ಖುಷಿ ಆಗೋಯ್ತು, ಓ ಸರಿ ಇದು ಎಲ್ಲ ಕಡೆ ರೀಚ್ ಆಗಿದೆ ಅಂತ. ಅಂಡ್ ನನಗೆ ತುಂಬಾ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಎಲ್ಲ ಲೈಕ್ ತಮಿಳ್ ಅಂಡ್ ಮಲಯಾಳೀಸ್. ಅವರೆಲ್ಲ ಹಿಂಗೆ ಅಂದ್ರೆ ಸಾರ್ ಕನ್ನಡ ಫಿಲ್ಮ್ಸ್ ಹೂ ವಿಲ್ ಅಂಡರ್ಸ್ಟ್ಯಾಂಡ್ ಸರ್, ಇಟ್ ವಿಲ್ ನಾಟ್ ಬಿ ನೈಸ್ ಅಂತ ಅವ್ರದ್ದೊಂದು ಪರ್ಸೆಪ್ಷನ್, ಅಪಾರ್ಟ್ ಫ್ರಮ್ ಒಂದು 2-3 ದೊಡ್ಡ ಸಿನಿಮಾಗಳು ಬಿಟ್ಟು. ಬಟ್ ನನ್ನ ಸರ್ಪ್ರೈಸ್ಗೆ ಅವರೇ ಬುಕ್ ಮೈ ಶೋ ಅಲ್ಲಿರೋ ರೇಟಿಂಗ್ ನೋಡಿ, ಟ್ರೆಂಡಿಂಗ್ ನೋಡಿ, ಅವರೇ ಹೋಗಿ ಸಿನಿಮಾ ನೋಡಿ ವಿಡಿಯೋಸ್ ಅಂಡ್ ಫೋಟೋಸ್ ಕಳಿಸಿದ್ದಾರೆ, ಸೂಪರ್ ಆಗಿದೆ ಸಿನಿಮಾ ಅಂತ. ಸೊ ಐ ಥಿಂಕ್ ಇದು ತುಂಬಾ ಪರ್ಸನಲಿ ನನಗೆ ತುಂಬಾ ಖುಷಿ ಕೊಟ್ಟ ವಿಚಾರ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ಅಂಡ್ ಸರ್ ಪ್ರಕಾಶ್ ಸರ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೇಳಿದ್ರು ಅಬೌಟ್ ಕ್ರಿಟಿಕ್ಸ್ ಅಂಡ್ ರಿವ್ಯೂಸ್. ಅದು ಮ್ಯೂಸಿಕ್ ವಿಚಾರ ಬಂದಾಗ್ಲೂ ಐ ಲೈಕ್ ಟು ಗಿವ್ ಆಲ್ ದ ಕ್ರೆಡಿಟ್ಸ್ ಟು ದ ಡೈರೆಕ್ಟರ್. ಬಿಕಾಸ್ ಈಗ ಒಂದು ಸಿನಿಮಾಗೆ ಎಷ್ಟು ಮ್ಯೂಸಿಕ್ ಬೇಕು ಎಷ್ಟು ಬೇಡ ಕಂಪ್ಲೀಟ್ ಅವರ ಅಂಡರ್ ಅಲ್ಲಿ ಇರುತ್ತೆ. ಸೊ ವಿನ್ ಆದ್ರೆ ಮ್ಯೂಸಿಕ್ ಡೈರೆಕ್ಟರ್, ಇಟ್ ಇಸ್ ಬಿಕಾಸ್ ಆಫ್ ದ ಡೈರೆಕ್ಟರ್ ಅಂಡ್ ದ ವಿಷನ್. ಸೋತ್ರು ಇಟ್ ಇಸ್ ಬಿಕಾಸ್ ಆಫ್ ಸೊ ಬಿಕಾಸ್ ಇವಾಗ ಅವ್ರು ನನಗಿಲ್ಲಿ ಬೇಡ ಅಂದ್ರೆ ವಿ ಆರ್ ನಾಟ್ ಸಪೋಸ್ ಟು ಪುಟ್ ಎನಿಥಿಂಗ್ ಇರ್ರೆಸ್ಪೆಕ್ಟಿವ್ ನೀವು ಮ್ಯೂಸಿಕ್ ಡೈರೆಕ್ಟರ್ ವಾಟ್ ಎವರ್. ಬಟ್ ಈ ಕಾಲ್ ತಗೊಳ್ಳೋದು ಸೊ ಡೈರೆಕ್ಟರ್. ಅಂಡ್ ಇದರಲ್ಲಿ ಪವನ್ ಅವ್ರಿಗೆ ಅಂಡ್ ಅಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್, ಎಲ್ಲ ಪಾಸಿಟಿವ್ ರಿವ್ಯೂಸ್ಗೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ರೀರೆಕಾರ್ಡಿಂಗ್ ಬಗ್ಗೆ ಒಂದು ಹೇಳ್ತೀನಿ ನಾನು. ಈಗ ಒಂದು ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗಲ್ಲಿ ಎಷ್ಟು ಮಾಡಬೇಕು, ಎಷ್ಟು ಪುಷ್ ಮಾಡಬೇಕು, ಮತ್ತು ಎಷ್ಟು ಒಳ್ಳೆ ಮಲಯಾಳಂ ಸಿನಿಮಾ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು. ಅಂದರೆ ಎಷ್ಟು ರೀಚ್ ಆಗುತ್ತೆ, ನಾವು ತೀವ್ರತೆ ಅಂತ ಹೇಳೋದ್ನಲ್ಲ, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರೋಲ್ಲ. ಅಂದರೆ ಅದು ಕ್ವಾಂಟಿಟಿನಲ್ಲಿ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಆಗೋ ಥರದ್ದು ಇರಬಾರ್ದು ಅದು. ಸೊ ನಮ್ಮ ರಸ ಧ್ವನಿ ಔಚಿತ್ಯ ಎಷ್ಟು ಅದರಲ್ಲಿ ಉಚಿತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು. ಕಲೆಯಲ್ಲಿ ರಸ ಧ್ವನಿ ಔಚಿತ್ಯ ಇದಿರಬೇಕು. ಅದಕ್ಕೆ ಧ್ವನಿ ಅಂದರೆ ನಾನು ಹೇಳೋದು ಬೇರೆ ಅರ್ಥ ಇದೆ ಅದಕ್ಕೆ. ಅಂದರೆ ಒಂದು ಪದ ಬಳಕೆಯಲ್ಲಿ ಅಥವಾ ಒಂದು ಕಾಸ್ಟ್ಯೂಮ್ನ ನೀವು ಹಾಕ್ಕೊಂಡ್ರೆ ಅದರ ಕಲರು, ಒಂದು ಜಸ್ಚರಲ್ಲಿ ಅದಕ್ಕೊಂದು ಚರಿತ್ರೆ ಇರುತ್ತೆ. ಅದು ಮಾಡಿದ್ರೆ ಹೊರಟೋ ಅಲ್ವೋ ಅನ್ನೋ ಥರದ್ದು ಏನೇನೋ ಇರುತ್ತಲ್ಲ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಮ್ಯೂಸಿಕಲ್ಲಿ ಎಷ್ಟು ಕ್ರಿಟಿಕಲ್ ಅಂದರೆ ಅದು ನಮ್ಮ ಪ್ರಜ್ಞೆಗೆ ಬರೋ ಥರದ್ದಲ್ಲ. ಅದು ರೀರೆಕಾರ್ಡಿಂಗ್ನ ಹೇಳ್ತಾ ಇರೋದು. ಸಾಂಗ್ ಬರುತ್ತೆ, ಒಂದು ಮೆಲೋಡಿ ಬರುತ್ತೆ, ಅಂದರೆ ರೀರೆಕಾರ್ಡಿಂಗಲ್ಲಿ ಸೌಂಡ್ ಜೊತೆ ನೀವು ಮ್ಯೂಸಿಕ್ ಇಸ್ ಸೌಂಡ್ ಅದರಲ್ಲಿ ಮಿಕ್ಸ್ ಮಾಡ್ತಿರಲ್ಲ, ಥರ್ಡ್ ಲೇಯರ್ ಅದು ಮಾಡಬೇಕಾದ್ರೆ ಎಷ್ಟು ಇಡಬೇಕು ಬಿಡಬೇಕು ಅನ್ನೋದು ಇರುತ್ತಲ್ಲ. ಕೆಲವು ಸಮಯ ಅದು ನಮಗೆ ಬರುತ್ತೆ, ಮ್ಯೂಸಿಕ್ ಇದೆ ಅಂತ ತುಂಬ ಇರಿಟೇಟಿಂಗ್ ಆಗಿರುತ್ತೆ ಅದು. ನಾನು ಯಾವ ಪಿಕ್ಚರ್ ಹೆಸರು ಹೇಳಲ್ಲ, ಪಾಪ ಎಲ್ಲರೂ ಈ ಥರ ಕಷ್ಟಪಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಒಂದು ಆಪ್ಟಿಮಮ್ನ ಒಂದು ಅಚೀವ್ ಮಾಡಿರೋದು ನಿಜ. ಐ ಕಂಗ್ರ್ಯಾಚುಲೇಟ್ ಯು ಫಾರ್ ದಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಅಂತ. ನಾನು ಈ ಮೂವಿಗೆ CG ಮಾಡೀನಿ. ಆ್ಯಂಡ್ ಈ ಮೂವಿ ಇರಬೇಕು ನಾನೊಂದು ಸಣ್ಣ ಅಳಿಲ್ ಸೇವೆ ಥರ. ಸೊ ಆ್ಯಂಡ್ ಥ್ಯಾಂಕ್ಸ್ ಟು ಪರಮೇಶ್ ಸರ್ ಆ್ಯಂಡ್ ಅಜಯ್ ಸರ್ ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೇಜರ್ಲಿ ನಾನು ಹೇಳಬೇಕಂದ್ರೆ, ಸೊ ಒನ್ಸ್ ಸಿನಿಮಾ ರೆಡಿ ಆದಮೇಲೆ ನಾವು ಟೆಕ್ನಿಕಲ್ ಪ್ರಿವ್ಯೂ ಅಂತ ನೋಡ್ತೀವಿ, ಏನಾದ್ರು ಗ್ಲಿಚ್ ಇದೆಯಾ ಏನಾದರೂ ಇದೆಯಾ ನೋಡೋಕ್ಕಂತ. ಸಿನಿಮಾ ನೋಡೋ ಟೈಮಲ್ಲಿ ನಾನು ಹಾಕ್ಬಿಟ್ಟೆ. ಸೊ ನಾನು ಏನು ಕೆಲಸ ಹೋಗ್ಬಿಟ್ಟು ಮರ್ಬಿಟ್ಟು ಸಿನಿಮಾದಲ್ಲಿ ಇನ್ಡೆಪ್ತ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಸಿನಿಮಾ ನೋಡಿದಾಗ, ಸೊ ಹೊರಗಡೆ ಬಂದ್ಮೇಲೆ ನಾನು ಏನು ನೋಡೋಕೆ ಹೋಗಿ ಮರ್ಬಿಟ್ಟೆ. ಸೊ ಅಲ್ಲಿ ಗೊತ್ತಾಯ್ತು ಈ ಸಿನಿಮಾ 100% ಸಕ್ಸಸ್ ಅಂತ ಅನಿಸ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಜಯ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪರಮೇಶ್ ಸರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಆ್ಯಕ್ಚುಲಿ ನಮ್ಮ ಶ್ರೀ ಸರ್ ಹೇಳಿದರು ಅವ್ರ ಕೆಲಸ ಗೊತ್ತಾಗಲ್ಲ ಅಂತ, ಅಂದರೆ ಅಷ್ಟು ಸ್ಮೂತಾಗಿ ಬೆಣ್ಣೆ ಥರ ಹೋಗುತ್ತೆ ಅಂತ. ಇನ್ನೊಬ್ರದ್ದು ಕೆಲಸ ಗೊತ್ತೇ ಆಗಲ್ಲ. ಅದು ನಮ್ಮ ಸಂಗಮೇಶ್ ವಾಲೆ ಅವರು. ಸಿನಿಮಾದಲ್ಲಿ ಎಲ್ಲೆಲ್ಲಿ CG ಇದೆ ಎಲ್ಲೆಲ್ಲಿ CG ಇಲ್ಲ, ಅದರಿಂದ ಏನೇನೇನೆಲ್ಲ ಎಫೆಕ್ಟ್ಸ್ ಆಗಿದೆ, ಇನ್ಕ್ಲೂಡಿಂಗ್ ಕೋರ್ಟ್ ರೂಮಲ್ಲಿ ಕೂಡ ಅದು ನನಗೆ ಮಾತ್ರ ಗೊತ್ತಿದೆ. ಪ್ರೇಕ್ಷಕರು ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಕಡೆ ಬಜೆಟ್ ಏನಾಗಿದೆ ಅಂತ ನಾವು ಅದನ್ನು ನೋಡ್ತೀವಿ, ಲೆಕ್ಕ ಹಾಕಿದಾಗ ಏನಾಗಿದೆ ಇದರಲ್ಲಿ ಬಜೆಟ್ ಅಂತ. ಅಲ್ಲಿ CG ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದೆ ಅನ್ನೋದು ಅದನ್ನು ಜನ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ನ್ಯಾಚುರಲ್ ವೇನಲ್ಲಿ ಅದು ಪ್ರೆಸೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಸಂಗಮೇಶ್ ಅವರೇ.
ಹಗಲು ರಾತ್ರಿ ಅವ್ರ ಸೆಲ್ಫ್ ಇಂಟ್ರೆಸ್ಟಿಂದ ನೈಟೆಲ್ಲ ರಾತ್ರಿ ಬೆಳಗ್ಗೆವರೆಗೂ ಕೂತ್ಕೊಂಡು ಮೈನ್ಯೂಟ್ ಡೀಟೇಲ್ಸ್ನ ಕೆಲಸ ಮಾಡಿದ್ದಾರೆ. ನನಗೆ ಅನಿಸ್ತಾ ಇರುತ್ತೆ ಮನಸ್ಸಿಂದ ಕೂಗಿ ಹೇಳಬೇಕಂತ, ನೋಡಿದ್ರು ಇದು ಸಿ ಜಿ, ಇದು ಆರಿಜಿನಲ್ ಅಲ್ಲ, ಇದು ಸಿ ಜಿ ಅಂತ ಹೇಳಬೇಕು ಅನಿಸುತ್ತೆ. ಬಟ್ ಜನ ಅದನ್ನು ಅಷ್ಟು ನ್ಯಾಚುರಲ್ ಆಗಿ ಅದನ್ನು, ಅಂದರೆ ಎಲ್ಲೂ ಕೂಡ ಗ್ರಾಫಿಕ್ಸ್ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡಿದ್ದಾರೆ. ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ಒಬ್ಬೊಬ್ಬರಿಗೆ ತೋರಿಸ್ತೀನಿ, ನೋಡಿ ಇದು ಸಿ ಜಿ ಇದು ಅಂತ. ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದೆ. ನಾವು ಹೋರಾಟ ಮಾಡ್ತಿರೋದು ಓಕೆ, ಇಲ್ಲಿ ಹೆಣ್ಮಕ್ಳು ಒಂದು ಅತ್ಯಾಚಾರ ನಾವು ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು ಕ್ರಿಮಿನಲ್ಸ್ ಏನಿದ್ದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದರೆ ನೇಷನ್ ಕ್ಲೀನ್ ಆಗಬೇಕು ಅಂದರೆ ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯೂಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗೆ ಇಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಬರೀ ಹೆಣ್ಮಕ್ಳಾಗಿರ್ಬೋದು, ಒಂದು ಬಡತನ ಆಗಿರ್ಬೋದು, ಒಂದು ಜಾತಿ ವಿಚಾರದಲ್ಲಾಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ವಿಚಾರ ಆಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ, ಅದು ಇಟ್ಸ್ ಡಕಾಯಿಟಿ. ಅದು ಅವನು ಹೆಂಗೆ ಸುಧಾರಿಸ್ಬೇಕು? ಅವನು ಕೂಡ ಟೆಲಿಗ್ರಾಮ್ನಲ್ಲಾದ್ರೂ ಅಟ್ಲೀಸ್ಟ್ ಸಿನಿಮಾ ನೋಡಿ ಅವ್ನು ತಿಳ್ಕೋಬೇಕು. ಪೈರಸಿನಲ್ಲಾದ್ರೂ ಅವ್ನು ನೋಡಿ ತಿಳ್ಕೋಬೇಕು, ನಾನು ಮಾಡ್ತಿರೋ ತಪ್ಪು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಅಷ್ಟೇ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ನಾನೊಂದು ಹೇಳ್ತೀನಿ ಸರಿ. ಈ ಹ್ಯಾರಿ ಪಾಟರ್ ಸೀರೀಸ್ ಬರೋದಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಅದನ್ನು ಓದೋರು. ನನ್ನ ಮಗಳೂ ಓದ್ತಾ ಇದ್ಲದು. ಆಮೇಲೆ ಯಾವುದೋ ಒಂದು 5ನೇ ಬುಕ್ಕೋ ಏನೋ ಅದರದ್ದು ನಾವು ನಾಗಶ್ರೀಗೆ ಹೋಗಿ ನಾವು 4th ಬ್ಲಾಕಲ್ಲಿ ಬುಕ್ ಮಾಡಿದ್ವಿ. 2-3 ತಿಂಗಳ ಮುಂಚೆನೇ ಬುಕ್ ಮಾಡಬೇಕು, ನಮ್ಗೆ ಬೇಕು ಕಾಪಿ ಅಂತ. ಆಗ ನನ್ನ ಮಗಳನ್ನ ಕೇಳಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಅದು ಪೈರೇಟೆಡ್ ಬುಕ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಅದು ಪೈರೇಟೆಡ್ ಕಾಪಿ ಇತ್ತು ಎಲ್ಲರ ಹತ್ರ. ನಾನು ಹೇಳ್ತೀನಿ ಇದು ತೊಗೊಳ್ಳಲ್ಲ ನಾನು. ಅವಳು ನನ್ನ ಮಗಳು, ಆಗ 11 ವರ್ಷನೇ ಅವಳಿಗೆ. ಅವಳು ಹೇಳಿದ್ದವಳು, ಅದು ನಾನು ಹ್ಯಾರಿ ಪಾಟರ್ ಅಭಿಮಾನಿ, ನಾನು ಅವನು ಮಾಡದೇ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳೋದು. ಅದು ನಿಜ. ಅದು ಹೇಳ್ತೀನಿ, ಜನ ತಿದ್ಕೋಬೇಕು, ಸರಿ ಇಲ್ಲ ಅಂತ ಅನ್ಕೋಬೇಕು. ಅವರು ಜನರು ತಮ್ಮ ಮನಸ್ಸು ಮುಟ್ಕೊಂಡು ಪ್ಲೆಡ್ಜ್ ಮಾಡಬೇಕು, ತಮಗೆ ತಾವೇ ಪ್ರಮಾಣ ಮಾಡ್ಕೋಬೇಕು. ಯಾರೋ ಒಬ್ಬ ಪೈರೇಸಿ ಮಾಡ್ತಿರೋದು, ಅಥವಾ ಬೆರಳೆಣಿಕೆ ಜನ, ಒಂದು 10 ಜನ ಮಾಡ್ಬೋದು, ಅಂದ್ರೆ 100 ಜನ ಮಾಡ್ಬೋದು. ಸಿನಿಮಾ ನೋಡೋಂಥ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರು ಪ್ಲೆಡ್ಜ್ ಮಾಡ್ಕೋಬೇಕು, ನಾವು ಪೈರಸಿ ನೋಡಲ್ಲ ಅಂತ. ಸರ್ ಹೇಳ್ದಂಗೆ ನಮ್ಮ ಕೆಲಸಕ್ಕೆ ಅವರು ಶ್ಲಾಘನೀಯ ಅಂತ ಹೇಳಬೇಕು ಅಂತಂದರೆ, ಅದನ್ನು ಪ್ರಶಂಸೆ ಕೊಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಲ್ಲೇ ನೋಡಲಿ. ಅವನು ಪೈರಸಿ ಮಾಡಿದವನು ಎಷ್ಟು ತಪ್ಪಿತಸ್ಥಾನೋ, ಆ ಪೈರೇಟೆಡ್ ಸಿನಿಮಾ ನೋಡೋನು ಅಷ್ಟೇ ದೊಡ್ಡ ತಪ್ಪಿತಸ್ಥ. ಅದು ಜನ ಪ್ಲೆಡ್ಜ್ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಬೇಕು, ನಾವು ಇದನ್ನು ನೋಡಲ್ಲ ಅಂತ. ಅಷ್ಟೇ ಅದಕ್ಕೆ ಪರಿಹಾರ ಇರೋದು. ಅದಕ್ಕೆ ಬೇರೆ ಏನು ನನಗೆ ದಾರಿ ಏನು ಕಾಣ್ತಾ ಇಲ್ಲ. ಪ್ರಾಸೆಸ್ ಅಂತಂದರೆ ಅದಕ್ಕೆ ಆದಂಥ ಒಂದು ಗ್ರೌಂಡ್ ವರ್ಕ್ಗಳು ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ರೀಚ್ ಆಗಬೇಕು ಆಗ್ತಾ ಇದ್ದೀನಿ. ಅದಕ್ಕೆ ಅಂತಲೇ ನಾನು ಒಂದು ರಾಜಕಾರಣಿಗಳಿಗೆ ಶೋ ಮಾಡಿದ್ದೆ, ಜನರಿಗೆ ತೋರ್ಸೋಕ್ಕೂ ಮುಂಚೆ. ಅವರು ಅದನ್ನು ನೋಡಿ ಅವರವರ ಕ್ಷೇತ್ರದಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿ ಅಂತ. ಬಟ್ ಅವತ್ತದು ಒಂದು ಬೇಸರ ಸಂಗೀತ, ಬೆರಳೆಣಿಕೆ ಎಷ್ಟು ಜನ ಬಂದರು ಅವತ್ತು. ಅಲ್ಲ, ಸೆಷನ್ ಇತ್ತು. ಅದೇ ನಾನು ಹೇಳ್ತಾ ಇರೋದು, ಅವರಿಂದ ತಪ್ಪಂತಲ್ಲ, ನನ್ನ ಬೇಸರ ಸಂಗೀತ ಅಂತ ತಲುಪ್ಸೋಕ್ಕಾಗಲಿಲ್ಲ ಅವತ್ತು. ಅದು ರಾಂಗ್ ಡೇ ಇತ್ತು, ಏನಂತ ಯಾರನ್ನೂ ದೋಷಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಬೇಸರ. ಬಟ್ ಮತ್ತೆ ಅದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆ ಒಂದು ಪೊಸಿಷನಿಗೆ, ಪ್ರೆಸಿಡೆಂಟ್ಶಿಪ್ ಅನ್ನೋ ಪೊಸಿಷನಿಗೆ ಈ ವಿಚಾರ ತಲುಪಬೇಕು ಅಂದರೆ ಅದು ಬಹುಸಂಖ್ಯೆನಲ್ಲೇ ಆಗಬೇಕು. ಅದನ್ನು ಹೋಗಿ ಅಲ್ಲಿ ಸ್ಕ್ರೀನ್ ಮಾಡಬೇಕು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನಾವು ನೋಡಬೇಕು. ಎಸ್, ಅದೊಂದು ಪಾಯಿಂಟ್. ಕರೆಕ್ಟ್. ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ, ಹಾಂ ಹಾಂ, ಶೋರ್.
ಅಲ್ಲ, ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳು ಖಂಡಿತ ನನಗೆ ತಲುಪಿಸಿ, ಖಂಡಿತ ಅದಕ್ಕೊಂದು ಚರ್ಚೆ ಮಾಡೋಣ. ಡೆಫಿನೆಟ್ಲಿ. ಹೌದು ಹೌದು ಹೌದು, ಖಂಡಿತ ಮಾಡೋಣ ಸರ್. ಆಮೇಲೆ ಇನ್ನೊಂದು, ಅಲ್ಲಿ ಆರಾಧ್ಯ ಕೂತ್ಕೊಂಡಿದ್ದಾಳೆ, ಅವಳು ಅರ್ಚನಾ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದು, ಒಂದು 4-5 ಬುಲೆಟ್ಸ್ ಫೈರ್ ಮಾಡಿದ್ಲು. ಹೌದು. ಪುಟಾಣಿ, ಏನಾದರೂ ಹೇಳ್ತೀಯಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರಾಧ್ಯ. ಮೊದಲನೇದಾಗಿ ಸಿನಿಮಾ ನೋಡಿ ತುಂಬಾನೇ ಖುಷಿ ಆಯಿತು. ಅದಕ್ಕಿಂತ ಜನರ ರಿಯಾಕ್ಷನ್ ನೋಡಿ ಬಹಳ ಖುಷಿ ಆಯಿತು. ಹಾಗೂ ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ. ಹಾಗೂ ಜನರೆಲ್ಲ ಹೋಗಿ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಆದರೆ ಸ್ಪೀಕರನ್ನು ಮಾತಾಡಿಸಿ, ಸ್ಪೀಕರ್ ಹೇಳಿ ಸ್ಪೆಷಲ್ ಶೋ ಮಾಡಿದ್ರೆ ಸ್ಪೀಕರ್ ಸಾಹೇಬರು ಬರ್ತೀವಿ ಅಂತ ಹೇಳಿ. ಅಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದೆಲ್ಲ ಸುಜಿತ್ ಇಲ್ಲಿದ್ದಾರೆ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು. ಅವರು ವ್ಯಕ್ತಿ ಮೇಲೆ ಬರಬೇಕು, ಒಂದ್ಸಲ ಬಂದ್ಬಿಟ್ಟು ನೀವು ಚಪ್ಪಾಳೆಯನ್ನು ಇರಿಸ್ಕೋಬೇಕು. ನಿಮ್ಮ ಪಾತ್ರದಿಂದನೇ ಒಳ್ಳೆತನ ಚಪ್ಪಾಳೆ ತಗೊಂಡಿರೋದು ಅದೊಂದು. ಆಮೇಲೆ ಅದಕ್ಕೆ ಸಾಕಷ್ಟು ಬೆಂಬಲ ಕೊಟ್ಟಂತ ಒಬ್ರು ಸ್ನೇಹಿತರು ಇಲ್ಲಿ ಹರ್ಷವರ್ಧನ್ ಅಂತ ಇದ್ದಾರೆ. ಅವರಿಲ್ಲದೆ ಸಿನಿಮಾ ಸಾಧ್ಯವಾಗ್ತಾ ಇರಲಿಲ್ಲ. ಅದು ನನಗೆ ಮಾತ್ರ ಪರ್ಸ್ನಲಿ ಗೊತ್ತಿದೆ. ಹಗಲು ರಾತ್ರಿ ಸಿನಿಮಾ ಹೊರಗೆ ಬರಬೇಕು, ಅದಕ್ಕೆಲ್ಲ ಫೈನಾನ್ಸ್ ಆಗಲಿ ವ್ಯವಸ್ಥೆ ಏನೇನು ಮಾಡಬೇಕಂತ ಹಗಲು ರಾತ್ರಿ ಓಡಾಡಿ ನನಗಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡು ನಿಂತವರು ಅವರು. ಅವರ ಜೊತೆಗೆ ನಮ್ಮ ಮಂಜುನಾಥ್ ನಿಂಗಾಣಿಯವರು. ಇವರಿಬ್ಬರು ಇಲ್ಲದೆ ಫೈನಾನ್ಸ್ ವಾಸ್ ಇಂಪಾಸಿಬಲ್. ಆಮೇಲೆ ಒಬ್ಬ ಮಾರಲ್ ಸಪೋರ್ಟ್ ಆಗಿ ಎಲ್ಲ ಕೆಲಸದಲ್ಲೂ ಕೈ ಹಾಕಿ, ಎಲ್ಲ ಕೆಲಸದಲ್ಲೂ ಕೂಡ ಅವನು ಒಂಥರ ಕಂಪ್ಲೀಟ್ ಕಂಟ್ರೋಲ್. ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ. ಎಡಿಟಿಂಗ್ ಆಗಿರ್ಬೋದು, ಎನಿ ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲದರಲ್ಲೂ ಕೂಡ ಅವನಿಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಒಂದು ಸಪೋರ್ಟಿಗೆ ಬಂದು ತನ್ನ ಕಂಪ್ಲೀಟ್ ಜೀವನವನ್ನು ನನ್ನ ಜೊತೆ ಮುಡಿಪಾಗಿಟ್ಟಿರ್ತಕ್ಕಂಥ ಒಬ್ಬ ನನ್ನ ಫ್ರೆಂಡ್ ಪರಮೇಶ್ ಅಲ್ಲಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಕಮರ 2 ಚೆಕ್ ಪೋಸ್ಟ್ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ಗೆಳೆಯ, ನೀನು ಹೆಂಗೆ ಯುದ್ಧ ಕಂಡಂಗೆ ನಿಂತಿದ್ಯಾ, ನಾನು ನಿನ್ನ ಜೊತೆಗೆ ಅಸಿಸ್ಟೆಂಟಾಗಿ ಆ ಸಿನಿಮಾ ರಿಲೀಸ್ ಆಗೋವರೆಗೂ ವರ್ಕ್ ಮಾಡ್ತೀನಿ. ಆಮೇಲೆ ಆ್ಯಸ್ ಇಟ್ ಈಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಮೋಹನ್ ಅವರು ತುಂಬ ನನ್ನ ಇಂಡಸ್ಟ್ರಿ ಬಂದಾಗಿಂದ ನನ್ನ ಜೊತೆಗಿದ್ದಾರೆ. ಎಲ್ಲರೂ ಬೇರೆ ಬೇರೆಯಲ್ಲಿ, ಅಂದರೆ ಯಾರಿಗೂ ಗೊತ್ತಿಲ್ಲದಂಗೆ ಶಾಡೋಸಲ್ಲಿ ವರ್ಕ್ ಮಾಡೋವಂಥ ನನ್ನ ಫ್ರೆಂಡ್ಸ್ಗಳು. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ಲಿ ಬಟ್ ನಾಟ್ ದಿ ಲೀಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಎಲ್ಲರೂ ಕೇಳಿದ್ರು ಸಿನಿಮಾ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ. ಸಿನಿಮಾ ನೋಡಿ ಅವತ್ತಿಂದನೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾಯಿದೆ ಏನಾಗ್ತಾಯಿಲ್ಲ ಏನು ಬೇಕು. ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಾಯಿದ್ರು. ನಮ್ಮ ಪಾನಿಪುರಿ ಕಿಟ್ಟಿ ಅವ್ರ ಮುಖಾಂತರ ಏನು ನಡೀತಾ ಇದೆ, ಹೆಂಗಿದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ವೆಂಕಟನಾರಾಯಣ್ ಸರ್, KVN ಸಂಸ್ಥೆಯ ವೆಂಕಟನಾರಾಯಣ್ ಸರ್ ಕೂಡ ಫೋನ್ ಮಾಡಿ, ಚಿನ್ನಮ್ಮ ನೀನು ಏನು ಹೆದರ್ಕೋಬೇಡ, ನಾವೆಲ್ಲ ಜೊತೆಗಿದ್ದೀವಿ, ಜಸ್ಟ್ ಗೋ ಆ್ಯಡ್, ಒಳ್ಳೆ ಸಿನಿಮಾ ಮಾಡಿದ್ಯಾ, ಗೆಲ್ತೀಯಾ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರೆಲ್ಲರಿಂದನೂ ಯುದ್ಧಕಾಂಡ ಆಗಿ ಸಾಧ್ಯ. ನನ್ನ ತಂಡ ಮತ್ತು ಜೊತೆಗೆ ಜೋಡಿಸಿರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು, ಇದರಿಂದ ಯುದ್ಧಕಾಂಡ ಸಾಧ್ಯ ಆಗಿತ್ತು. ಆ್ಯಂಡ್ ಮಗದೊಮ್ಮೆ ನನ್ನ ಕೊನೆ ಉಸಿರಿರೋವರೆಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾನ ತೊಗೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನಂಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದು. ಅದೇನಾಗುತ್ತೆ, ಜೊತೆಗೆ ಇರ್ತೀವಲ್ಲ ಕೆಲವೊಂದು ಸಲ ಅದು ತಲೆ ಅಂದರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲ್ಲ ಬೇಗ. ಕಿರಣ್ ಅನ್ನೋರು ಆ್ಯಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ಸ್, ಎಸ್ ಸಾರಿ, ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ರವಿ ಸರ್ ಕೂಡ ಮಗದೊಮ್ಮೆ ತುಂಬ ಧನ್ಯವಾದಗಳು. ರವಿ ಸರ್
ಮೊನ್ನೆ ಮೆಸೇಜ್ ಮಾಡಿದ್ರು, ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ, ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ. ಸೊ ಕನ್ವರ್ಸೇಷನಲ್ಲಿ ಇದ್ದೀವಿ, ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ. ರಿಪೋರ್ಟ್ ಹೋಗಿದೆ, ಅವರೇ ಮೆಸೇಜ್ ಕಳಿಸಿದ್ದಾರೆ, ರಿಪೋರ್ಟ್ ಎಲ್ಲ ಕೇಳಿ ಭಾಳ ಖುಷಿ ಆಯಿತು. ನಿನ್ನ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇವೆ, ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಕೇಳ್ತಾ ಇದ್ದಾರೆ ಅಂತ, ಹೇಗೆ ಹೋಗ್ತಾ ಇದ್ದೀವಿ ಯುದ್ಧಕಾಂಡ, ಏನಾಗಿದೆ ಎಲ್ಲ ಕೇಳ್ತಾ ಇದ್ರು ಕಣೋ ಅಂತ ರಕ್ಷಿತ್ ಅವ್ರು ಫೋನ್ ಮಾಡಿದ್ರು. ಅವರಾಗೆ ಪೋಸ್ಟ್ ಮಾಡಿದ್ರು, ಬುಕ್ ಮೈ ಶೋ ಟ್ರೆಂಡಿಂಗಲ್ಲಿ ಇರೋದು. ಪ್ರೇಮ್ ಸರ್ ಕೇಳ್ತಾ ಇದ್ರು ಕಣೋ, ಅವ್ರು ಬರ್ತಿದ್ದಂಗೆ ನಾನು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರೂ ಸ್ವಯಂ ಪ್ರೇರಿತಾಗಿ ಅಂದರೆ ತಮ್ಮ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧಕಾಂಡ ಪರವಾಗಿದ್ದಾರೆ. ಸೊ ಹಂತವಾಗಿ ಎಲ್ಲ ಇಂಡಸ್ಟ್ರಿನವ್ರು ಎಲ್ಲರೂ ನೋಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದ್ದೀನಿ ನಾನು. ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು, ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ರಿಷಬ್ ಅವರು ಕೇಳ್ತಾ ಇದ್ರಂತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ತೀವಿ ಅಂತ ಇದ್ದಾರೆ. ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಅವ್ರವರೇ ನೋಡ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು. ಇಡೀ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಥ್ಯಾಂಕ್ಸ್. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರು, ಅವರು ಕೂಡ ತಮ್ಮದೇ ಆದಂಥ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು. ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಇಂಡಸ್ಟ್ರಿಯಿಂದ. ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್. ಅಂದರೆ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧಕಾಂಡ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ನೆನಪಿಸ್ತಿದ್ದಾರೆ, ಹಳೆ ಯುದ್ಧಕಾಂಡಗೆ ಅನಿಲ್ ಸರ್ ಅವರ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು. ಈ ಯುದ್ಧಕಾಂಡಗೆ ಅವರ ಮಗ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರೋದು. ಸಿನಿಮಾ ಸ್ಟಾರ್ಟಿಂಗ್ ಡೇ 1 ಇಂದ ಇವತ್ತವರೆಗೂ ಹಂಗೆ ಸೈಡಲ್ಲಿ ನಿಂತ್ಕೊಂಡು ತುಂಬ ಎಫರ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅನಿಲ್ ಸರ್. ಆ್ಯಂಡ್ ವೆಂಕಟೇಶ್ ಸರ್, ಹಾಂ ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓ ವಾವ್. ಸೊ ಬಿಟ್ಟರೆ ಇನ್ನೂ 1 hour ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ.